ಪ್ರಾತಃ ಪೂಜೆ ಪ್ರಾರಂಭವಾಗಿದೆ. ಈ ಕಲಾಪಗಳ ವಿವರಣೆಯನ್ನು ನೀಡೋದಕ್ಕೆ, ಶ್ರೀ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಡೋದಕ್ಕೆ, ಹೆಗ್ಗಡೆಯವರ ಪರಂಪರೆಯ ಬಗ್ಗೆ ನಮಗೆ ತಿಳಿಸೋದಕ್ಕೆ 3 ಜನ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಸ್ ಡಿ ಶೆಟ್ಟಿ ಅವರು, ಪ್ರೊಫೆಸರ್ ಎಂ ರಾಮಚಂದ್ರ ಅವರು, ಡಾಕ್ಟರ್ ಇ ಮಹಾಬಲ ಭಟ್ ಅವರು ನಮ್ಮ ಜೊತೆಗೆ ಈ ವೀಕ್ಷಕ ವಿವರಣೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ನಮಸ್ತೆ ಅಸ್ವಾಯುಧಾಯ ನಾಗದಾಯ ಧೃಷ್ಟವೇ ಉಪಾಭ್ಯಾಮುದಧೇ ನಮೋ ಬಾಹುಭ್ಯಾನ್ನವದನ್ವನೆ ಪರಿಧೇ ಸಂವನೋಗೆ ತಿರಸ್ಮಾನ್ ಮೃಣಕ್ತ ವಿಶ್ವದಃ ಕೇಶವನ್ನ, ನಮ್ಮ ಅಭಿಮಾನದ ಪ್ರೀತಿಯ ದ್ಯೋತಕವಾದಂತಹ ಕೇಶವನ್ನು ಸನ್ನಿಧಿಗೆ ಸಮರ್ಪಣೆ ಮಾಡಿ ನಮ್ಮೆಲ್ಲ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರದ 100 ವರ್ಷಗಳ ಇತಿಹಾಸದಲ್ಲಿ ನೆಲ್ಯಾಡಿ ಬೀಡಿನ ಹೆಗ್ಗಡೆ ಮನೆತನದ ಪರಂಪರೆ ಹಾಸು ಹೊಕ್ಕಾಗಿ ಬೆಳೆದು ಬಂದಿದೆ. ಈ ಪರಂಪರೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನಮಗೆ ಶೆಟ್ಟಿ ಅವರು ಒದಗಿಸಿಕೊಡ್ತಾರೆ. ನೆಲ್ಯಾಡಿ ಬೀಡಿನ ಚರಿತ್ರೆಯನ್ನು ಈಗ ತಾನೇ ನಾನು ಹೇಳಿದೆ. ಇಲ್ಲಿ ಒಂದು ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕು. ಜೈನ ಪರಂಪರೆಯ ಹೆಗ್ಗಡೆಯವರ ಒಂದು ಮನೆತನದ ದೇವಾಲಯ ಕೂಡ ಈಗಲೂ ಕೂಡ ಇದೆ. ಅದು ನೆಲ್ಯಾಡಿ ಬೀಡಿನ ಮೇಲ್ಭಾಗದಲ್ಲಿ ಚಂದ್ರನಾಥ ಸ್ವಾಮಿ ಬಸದಿ ಅಂತ ಹೇಳಿ ಅದನ್ನು ಗುರುತಿಸ್ತಾರೆ. ಆ ಪರಂಪರೆಯಲ್ಲಿ ಚಂದ್ರನಾಥ ಅನ್ನತಕ್ಕಂಥವನು 8ನೆಯ ತೀರ್ಥಂಕರ ಆತ. ಆ ತೀರ್ಥಂಕರನ ಆರಾಧನೆಯನ್ನ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡಿಕೊಂಡು ಬರ್ತಾ ಇದ್ರು. ಮಂಗಲಮಯವಾಗಿ ಆ ಬಾಗಿಲು ತೆರೆದ ಬಳಿಕ ಶ್ರೀ ಸ್ವಾಮಿಗೆ ಉಷಃ ಪೂಜೆ ಎಂಬಂತಹ ಪೂಜೆಯನ್ನು ನೆರವೇರಿಸ್ತಾರೆ. ಇದನ್ನೇ ಋಷಿ ಪೂಜೆ ಎಂಬುದಾಗಿಯೂ ಕರೀತಾರೆ. ಅಂದರೆ ಭಗವಂತನ ನಿನ್ನೆಯ ದಿನದ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಿ ಇಂದಿನ ಈ ಕಾರ್ಯಕ್ರಮಕ್ಕೆ ಸಜ್ಜುಗೊಳಿಸುವಂತಹ ವಿಶೇಷವಾದ ಪವಿತ್ರ ಪೂಜೆ ಉಷಃ ಪೂಜೆ ಅಂತ ಕರೀತಾರೆ. ಈ ಉಷಃ ಪೂಜೆ ಬೆಳಗಾಗುವುದರೊಳಗೆ ನಡೆದು ಹೋಗ್ತದೆ. ಹಾಗೆ ನೀವು ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಂದರೆ ನಿಮ್ಮನ್ನ, ನಿಮ್ಮ ಕುಟುಂಬವನ್ನು ರಕ್ಷಿಸುವಂಥ ಒಂದು ಜವಾಬ್ದಾರಿ ನಮ್ಮದು. ನಿಮ್ಮನ್ನು ಹೆತ್ತ ತಾಯಿಯ ಹಾಗೆಯೇ ನಾವು ನೋಡಿಕೊಳ್ತೇವೆ ಮತ್ತು ಎಲ್ಲ ರೀತಿಯ ಸಹಾಯವನ್ನು ನಾವು ಮಾಡ್ತೇವೆ. ನಮ್ಮ ಪ್ರತಿನಿಧಿಯಾಗಿರುವಂಥ ಅಣ್ಣಪ್ಪ ಸ್ವಾಮಿಯನ್ನು ದೂತನನ್ನಾಗಿ ಮಾಡಿ ನಿಮ್ಮ ಜೊತೆಯಲ್ಲಿ ನಾವು ಇಡ್ತೇವೆ. ಆತ ನಿಮ್ಮ ಎಲ್ಲ ಅಭೀಷ್ಟವನ್ನು ಈಡೇರಿಸ್ತಾನೆ, ನಿಮ್ಮ ಸಂಕಲ್ಪವನ್ನು ಈಡೇರಿಸ್ತಾನೆ. ಹೀಗೆ ಅವರು ಸೂಚನೆಯನ್ನು ಕೊಡ್ತಾರೆ. ಅಂದರೆ ಹೀಗೆ ದೈವಗಳ ಆಶಯದಂತೆ ಪೆರ್ಗಡೆಯವರು ದೇವಾಲಯಗಳನ್ನು ನಿರ್ಮಿಸಿ ಪೂಜಾ ವಿಧಿಗಳನ್ನು ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಅರ್ಚಕರನ್ನ ನೇಮಿಸ್ತಾರೆ. ಅದು ಕಥೆ. ಹೌದೌದು. ಈ ಸ್ಥಳೀಯ ದೈವಗಳನ್ನು ಪ್ರತಿಷ್ಠಾಪಿಸೋದ್ರ ಜೊತೆಗೆ ಅರ್ಚಕರು ಒಂದು ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪಿಸೋದಕ್ಕೆ ಪ್ರಾರ್ಥನೆ ಮಾಡ್ಕೋತಾರೆ ಅಂತ ಕೇಳಿದ್ದೇವೆ. ಹೌದೌದು. ಆಮೇಲೆ ಧರ್ಮದೇವತೆಗಳು ಸೂಚಿಸಿದಂಥ ಸ್ಥಳದಲ್ಲಿ 4 ಗುಡಿಯನ್ನು ಕಟ್ಟಿ ಅಣ್ಣಪ್ಪ ಸ್ವಾಮಿಗೂ ಪ್ರತ್ಯೇಕವಾಗಿ ಗುಡಿಯನ್ನು ಕಟ್ಟಿಬಿಟ್ಟು ಆಮೇಲೆ ಮಂಜುನಾಥ ಸ್ವಾಮಿಯನ್ನು ಬರಮಾಡಿಕೊಳ್ತಾರೆ. ಅದು ಎಲ್ಲಿಂದ? ಅದನ್ನು ಐತಿಹ್ಯದ ಪ್ರಕಾರ ಕಾಶಿಯಿಂದ ನಮ್ಮ ಹತ್ತಿರದ ಕದ್ರಿಗೆ ತಂದು ನಿಂತಂತ ಅಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ಶಿವಲಿಂಗ ಅಂತ ಹೇಳ್ತಾರೆ. ಅಂದ್ರೆ ಕಾಶಿಯಿಂದ ಕದ್ರಿಗೆ ತಂದದ್ದು, ಕದ್ರಿಯಿಂದ ಅಣ್ಣಪ್ಪ ಸ್ವಾಮಿ ಅದನ್ನ ಧರ್ಮಸ್ಥಳಕ್ಕೆ ತರ್ತಾರೆ ಅಂತ ಹಾಗೆ ಐತಿಹ್ಯ ಹೇಳುತ್ತೆ. ಆಮೇಲೆ ಮುಂದೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ
ಆ ಧರ್ಮ ದೈವಗಳೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಇನ್ನು ಮುಂದೆ ನಾವು ಈ ರೀತಿ ಕನಸಿನಲ್ಲಿ ಕಾಣಿಸಿಕೊಳ್ಳೋದಿಲ್ಲ, ನಾವು ಬೇರೆ ವ್ಯಕ್ತಿಗಳ ಮೂಲಕ ನಿಮಗೆ ಸೂಚನೆಯನ್ನು ಕೊಡ್ತೇವೆ. ಹೀಗಾಗಿ ನಮಗೆ 2 ಜನ ಪಾತ್ರಿಗಳನ್ನು ನೇಮಿಸಬೇಕು. ಅವರ ಮೂಲಕವಾಗಿ ನಿಮಗೆ ನಾವು ಆಗಾಗ ನುಡಿಗಟ್ಟುಗಳ ಮೂಲಕವಾಗಿ ನಿಮಗೆ ಸೂಚನೆ ಕೊಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ. ಆಮೇಲೆ ಹೆಗಡೆ ದಂಪತಿಗಳು ಗುಡಿಯನ್ನು ಕಟ್ಟಿಸೋದು ಇವೆಲ್ಲ ಕಾರ್ಯಗಳು ನಡೆಯುತ್ತೆ. ಮಂಜುನಾಥ ಸ್ವಾಮಿಯ ಒಂದು ಬರುವಿಕೆಯೂ ಕೂಡ ಆಗುತ್ತೆ. ಬಹುಶಃ ಹೀಗೆ ಇರಬೇಕು ಅಂತ ಕಾಣುತ್ತೆ. ಶಿವ ಯಾವಾಗಲೂ ಕೂಡ ತನ್ನ ಗಣಗಳನ್ನು ಶುರುವಿಗೆ ಕಳಿಸ್ತಾನೆ. ಆಮೇಲೆ ಅವರು ಒಂದು ವ್ಯವಸ್ಥಿತವಾದ ಯಾವುದೋ ಒಂದು ಸಿದ್ಧತೆ ಮಾಡಿದ ಬಳಿಕ ಆತ ಬರ್ತಾನೆ. ನಮ್ಮ ಕನ್ನಡ ಕಾವ್ಯಗಳನ್ನು ಓದಿದ್ರೆ, ಹರಿಹರನ ರಗಳೆಗಳನ್ನು ಓದಿದ್ರೆ ಇವೆಲ್ಲ ಅಲ್ಲಿ ಗೊತ್ತಾಗುತ್ತೆ. ನಮ್ಮೆಣ್ಣನ ರಗಳೆ, ತಿರುನೀಲಕಂಠರ ರಗಳೆ, ಇಲ್ಲೆಲ್ಲ ಬಂದು ಏನು ಮಾಡ್ತಾನೆ ಅಂತ ಹೇಳಿದರೆ ಶುರುವಿಗೆ ತನ್ನ ಗಣವನ್ನು ಕಳಿಸೋದು, ಹೌದು ವ್ಯಕ್ತಿಗಳನ್ನು ಪರೀಕ್ಷಿಸೋದು, ಬೇರೆ ಬೇರೆ ವಿಧವಾಗಿ ಪರೀಕ್ಷಿಸೋದು. ಆಮೇಲೆ ತಾನೇ ಬಂದು ತೃಪ್ತಿಯಾದ ಮೇಲೆ ಅವನು ತಾನೇ ಬಂದು ಅಲ್ಲಿ ನೆಲೆ ನಿಲ್ತಾನೆ. ಹಾಗೇನೆ ಇಲ್ಲಿಯೂ ಕೂಡ ಅದೇ ರೀತಿ ಆಗಿರಬೇಕು ಅನ್ನುವಂಥ ಒಂದು ಯೋಚನೆ ಕೂಡ ನಮಗೆ ಬರುತ್ತೆ. ರುದ್ರಾಭಿಷೇಕದಲ್ಲಿ 11 ಬಾರಿ, ಯಾಕೆಂದರೆ ಏಕಾದಶ ರುದ್ರರು ಎಂಬುದಾಗಿ ಬರ್ತದೆ. ಏಕಾದಶ ರುದ್ರರು ಮೃಗವ್ಯಾಧ, ಶರ್ವ, ನಿರೃತಿ, ಅಜೈಕಪಾತ್, ಅಹಿರ್ಬುಧ್ನ್ಯ, ಪಿನಾಕಿ, ಭವನಾಥ, ಮಹೇಶ್ವರ, ಸ್ಥಾಣು, ಭವ ಮತ್ತು ಕಾಪಾಲಿ ಎಂಬುದಾಗಿ 11 ರೂಪಗಳಿಂದ ಪರಶಿವನನ್ನು ಗುರುತಿಸಿದಂತಹ ಒಂದು ವಿಶಿಷ್ಟ ಸಂದರ್ಭ ಇದು. ಮೃಗವ್ಯಾಧ ಎಂಬ ಸ್ವರೂಪದಿಂದ ಮೊದಲ ಆವರ್ತನೆಯ ರುದ್ರದಲ್ಲಿ ಅಭಿಷೇಕ ನಡೀತದೆ. ಆ ಮಹಾಮಹಿಮನ ಬಣ್ಣ ಆಗ ಗಗನವರ್ಣ ಅಂತ. ಎರಡನೆಯದಾದ ನಿರೃತಿ ಎಂಬ, ಎರಡನೆಯದಾದಂತಹ ಶರ್ವ ಎಂಬ ರೂಪದಿಂದ ನಾವು ಆರಾಧನೆಗೆ ತೊಡಗಿದಾಗ ಆತನ ಬಣ್ಣ ಮಂದಾರ ಗೌರವರ್ಣ ಎಂಬುದಾಗಿ ವರ್ಣಿಸಿದ್ದ. ಮೂರನೆಯದಾಗಿ ನಿರೃತಿ. ಈ ನಿರೃತಿ ಸ್ವರೂಪಿಯ ಬಣ್ಣ ಹೇಗೆ ಅಂತಂದರೆ ಗೋಕ್ಷೀರವರ್ಣ ಅಂತ ಹೇಳ್ತಾರೆ. ಹಸುವಿನ ಹಾಲಿನ ಬಣ್ಣ ಹೇಗಿದೆಯೋ ಹಾಗಂತೆ ಪರಶಿವನ ಬಣ್ಣ ಈ 3ನೇ ಹಂತದಲ್ಲಿ. 4ನೇ ಸ್ವರೂಪ ಅಜೈಕಪಾತ್. ಈತ ಮುಕ್ತಾಭವರ್ಣ. ಮುಕ್ತ ಅಂದರೆ ಮುತ್ತಿನ ಬಣ್ಣದ ಘನಿಯಂತೆ ಅವನು. 5ನೇದಾಗಿ ಅಹಿರ್ಬುಧ್ನ್ಯ. ಆಗ ನಾಗಾಧಿಪ ವರ್ಣ ಬರ್ತದವನಿಗೆ. ನಾಗ ಒಡೆಯ, ವಾಸುಕಿ, ಆದಿಶೇಷ ಅಂತ ನಾವೇನು ಕರಿತೇವೆ, ಆ ಬಣ್ಣದಿಂದ ಕಂಗೊಳಿಸ್ತಾನಂತೆ ಸ್ವಾಮಿ. ಪಿನಾಕಿ. ಪಿನಾಕ ಎಂಬ ಧನುಸ್ಸನ್ನು ಹಿಡಿದ ಕಾರಣ ಅವನಿಗೆ ಪಿನಾಕಿ ಅಂತ ಹೆಸರು ಬಂತು. ಆತನ ಬಣ್ಣ ಅಂಜನ ವರ್ಣ ಎಂಬುದಾಗಿ ವರ್ಣಿಸಿದ್ದಾರೆ. ಕಾಡಿಗೆಯ ಬಣ್ಣ ಅಂತ. ಭವನಾಥ. ಆತನದು ಪಂಚವರ್ಣ. ಈ ಭವನಾಥ ಎಂಬ ಸ್ವರೂಪ 7ನೇದು. ಆತನದು ಪಂಚವರ್ಣ, 5 ಬಗೆಯ ವರ್ಣಗಳಿಂದ ಕಂಗೊಳಿಸ್ತಾನಂತ. ಮಹೇಶ್ವರ ಎಂಬಂಥ ಅನಂತರ ರೂಪ ಅದು ಭಸ್ಮವರ್ಣ, ಶುದ್ಧ ಭಸ್ಮದ ಸ್ವರೂಪ. ಸ್ಥಾಣು ಎಂಬಂಥದ್ದು 9ನೆಯ ಸ್ವರೂಪ. ಅಲ್ಲಿ ಆದಿತ್ಯವರ್ಣ, ಬೆಳಗುತ್ತಿರುವ ಸೂರ್ಯನಂತೆ ಕಂಗೊಳಿಸ್ತಾನಂತೆ ಸ್ವಾಮಿ. ಭವ ಎನ್ನುವಂತಹದ್ದು 10ನೆಯ ಸ್ವರೂಪ. ಆಗ ಕಲ್ಪವೃಕ್ಷದ ಬಣ್ಣ ಅಂತ. ಸ್ವರ್ಗದ ಕಲ್ಪವೃಕ್ಷವನ್ನು ಕಂಡವರಿಲ್ಲ, ಆದರೆ ಪುರಾಣಗಳಲ್ಲಿ ಹೇಳ್ತದೆ ಅತ್ಯಂತ ಸುಂದರವಾಗಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವಂತಹ ಒಂದು ವೃಕ್ಷ ಅಂತೇಳಿ, ಬೇಡಿದ್ದನ್ನು ಕೊಡುತ್ತದೆ ಅಂತಹ ಬಣ್ಣ 10ನೆಯ ಸ್ವರೂಪದಲ್ಲಿ. ಕೊನೆಯದಾಗಿ 11ನೆಯ ಸ್ವರೂಪ ಏಕಾದಶ ಅಂತ ನಾವೇನು ಕರಿತೇವೆ, ಕಾಪಾಲಿ ಎಂಬ ರೂಪದಲ್ಲಿ ಕುಂದೇಂದು ಸ್ವಚ್ಛವರ್ಣ, ಮಲ್ಲಿಗೆಯ ಬಣ್ಣ ಅಂತ. ಆ ಚಂದ್ರನ ಬಣ್ಣ ಅಂತ ಸ್ವಾಮಿಯ ಬಣ್ಣ. ಅದು ಸಮಸ್ತ ನಾಗ ಆಭರಣಗಳನ್ನು ಆಗ ಧರಿಸಿರ್ತಾನಂತೆ ಸ್ವಾಮಿ. ಹೀಗೆ ಏಕಾದಶ ರುದ್ರರ ಒಂದು ಆರಾಧನೆ ಶತರುದ್ರಾಭಿಷೇಕದ ಸಂದರ್ಭದಲ್ಲಿ ನಡೆಯುತ್ತದೆ. ಪ್ರತಿ ಆವರ್ತನೆಗೂ ಕೂಡ ನೈವೇದ್ಯ, ಮಂಗಳಾರತಿ ವಿಧವಾಗಿ ಪ್ರತ್ಯೇಕವಾಗಿ ನಡೀತದೆ.